ಕುತ್ತಿಗೆಗೆ ಕತ್ತಲಲ್ಲೇ ತಾಳಿ ಬಿದ್ದಿರಬಹುದು, ಆದರೆ ಆ ಭಗವಂತನ ಆಶೀರ್ವಾದ ಇದೆ. ಅದಕ್ಕೆ ನೀವಿಬ್ರು ದೂರ ಆಗ್ತೀನಿ ಅಂದ್ರು ಪದೇ ಪದೇ ಆ ಭಗವಂತ ನಿಮ್ಮನ್ನ ಸೇರಿಸ್ತಾ ಇದ್ದಾನೆ. ಹೌದು ಮಗಳೇ, ನೋಡು, ಅದೇನು ಸಮಸ್ಯೆ ಬಂದಿದೆ ಅದನ್ನ ಅಳಿಯಂದ್ರು ಅವ್ರ ತಂದೆ ಜೊತೆ ಮಾತಾಡಿ ಸರಿಪಡಿಸ್ತಾರೆ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ಈಗ ಅಳಿಯಂದ್ರ ಜೊತೆ ನೀನು ಹೋಗೋದೇ ಸರಿ ಮಗಳೇ. ಅಲ್ಲ ಅಪ್ಪ. ಮೇಡಮ್ ಅವರೇ, ನೀನು ದೂರ ಹೋದ್ರೆ ನಾನು ಜೈಲಿಂದ ಹೊರಗಡೆ ಬರ್ತೀನಿ ಅನ್ನೋದಾದ್ರೆ ನನಗೆ ಈ ಜಗತ್ತೇ ಜೈಲು ಮೇಡಮ್ ಅವರೇ. ನೀವು ಇಲ್ದೇ ಇರೋ ಜಾಗ ನನಗೆ ನರಕ ಅನಿಸ್ತದೆ. ನಿಮಗೇನು ಹೇಳ್ಬೇಡಿ, ನಮ್ಮ ಜೊತೆ ಬನ್ನಿ ಮೇಡಮ್ ಅವರೇ. ಅಲ್ಲ ಸದು ಅವರೇ. ನಡಿಯಮ್ಮ. ಬಾ ಮಗಳೇ, ನಡಿಯಪ್ಪ, ಬಾ. ಏಯ್ ನಿಂತ್ಕೊಳ್ಳ ಅಲ್ಲಿ. ಯಾಕಪ್ಪಾಜಿ, ನಮ್ಮ ಮನೆ ಒಳಗೆ ಹೋಗ್ಬಾರ್ದೆ? ಏಯ್, ನೀನ್ ಮನೆ ಒಳಗೆ ಬರಬೇಕು ಅಂದ್ರೆ ನೀನ್ ಒಬ್ಬನೇ ಬಾ. ಅವಳು ಜೊತೆಲಿ ಕರ್ಕೊಂಬರ್ತೀನಿ ಅನ್ನಂಗಿದ್ರೆ ಮತ್ತೆ ನೀನ್ ಜೈಲ್ಗೆ ಹೋಗ್ಬೇಕಾಯ್ತದೆ. ಯೋಚನೆ ಮಾಡಿ ಒಳಗೆ ಬಾ. ಅಪ್ಪಾಜಿ, ಇವರು ಈ ಮನೆ ಸೊಸೆ, ಇವರಿಲ್ಲೇ ಇರಬೇಕು, ಅದೇ ನ್ಯಾಯ. ಏಯ್, ಯಾವ ಸಿಮ್ಮೆ ಸೊಸೆ ಇಲ್ಲ ಅವಳು. ನಾವೇನು ಮದುವೆ ಮಾಡಿ ಹೆಣ್ಣು ನೋಡಿ ಮನೆ ತುಂಬಿಸ್ಕೊಂಡಿದೀವಿ ಅವಳನ್ನ. ನೀನ್ ಮಾಡಿದ ಅನಾಚಾರಕ್ಕೆ ನಮ್ಮನ್ನೆಲ್ಲ ಬಲಿ ಕೊಟ್ಬಿಟ್ಟೆ ನೀನು. ಈ ಮನೆಯಲ್ಲಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಅಲ್ಲ. ಮಿನಿಸ್ಟರ್ ಮಗ ಆಗಿ ಜೈಲ್ಗೆ ಹೋಗಿದೆ ಅಂದ್ರೆ ಅದು ಕಾರಣ ಯಾರು ಅಂತ ನಿಂಗೆ ಗೊತ್ತಿಲ್ವೇ? ನಿಂಗೆ ತಿಳಿಯಕ್ಕಿಲ್ಲ ನಾವೆಲ್ಲ. ಅಪ್ಪಾಜಿ, ನಾನ್ ಜೈಲ್ಗೆ ಹೋಗಿದ್ದು ನಾನ್ ಮಾಡಿರೋ ತಪ್ಪಿಂದ, ಅದ್ರಲ್ಲಿ ಇವ್ರ ತಪ್ಪೇನೂ ಇಲ್ಲ. ಹಂಗೆ ಹೇಳ್ಕೋದ್ರೆ ನಾನ್ ಜೈಲ್ಗೆ ಹೋಗೋಕೆ ನಿಜವಾದ ಕಾರಣ ನೀವೇ ಅಪ್ಪಾಜಿ. ಅವತ್ತು ನನ್ನ ಜೊತೆ ಕಾರಲ್ಲಿ ಇದ್ದವ್ರು ನೀವೇ ಅಲ್ವೇ? ಅಷ್ಟು ಜೋರಾಗಿ ಮಳೆ ಬರ್ತಿದ್ರು ಬೇಗ ಹೋಗು ಅಂತ ಪಾರ್ಟಿ ಆಫೀಸ್ ಕರ್ಕೊಂಡು ಹೋದವ್ರು ನೀವೇ ಅಲ್ವೇ? ಇದನ್ನೆಲ್ಲ ನಾನು ಎಲ್ಲರೂ ಬಾಯ್ಬಿಟ್ಟಿದ್ದೇನೆ ಅಪ್ಪಾಜಿ. ಒಂದ್ಸಲ ಯೋಚನೆ ಮಾಡಿ, ನಾನು ಇದನ್ನೆಲ್ಲ ಎಲ್ಲಾದ್ರೂ ಬಾಯ್ಬಿಟ್ರೆ ನಿಮ್ ಪದವಿ ಪ್ರತಿಷ್ಠೆ ಎಲ್ಲ ಏನಾದದು ಅಂತ. ಸಿದ್ದು, ಮುಂದೆ ನಿಂತು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಅವ ನಿಜ ಹೇಳೋದಕ್ಕೆ ಯಾಕವ ಭಯ ಪಡ್ಬೇಕು ನಾನು? ಇವರಿಂದ ನನ್ನ ಹೆಂಡತಿಗೆ ತೊಂದರೆ ಆಯ್ತದೆ ಅಂದ್ರೆ ನಾನು ಈಚೆನ ಪೊಲೀಸ್ ಅವ್ರ ಹತ್ರ ಹೇಳಕ್ಕೂ ಏಸುದಿಲ್ಲ. ನಾನು ಯಾರ ತಂಟೆಗೂ ಹೋಗುದಿಲ್ಲ. ನನ್ನ ಹೆಂಡತಿ ತಂಟೆಗೆ ಬಂದ್ರೆ ಅದ್ ಯಾರೇ ಆದ್ರೂ ಸರಿ, ನಾನು ಬಿಡುದಿಲ್ಲ. ಅದು ಜನ್ಮ ಕೊಟ್ಟವರಾದ್ರೂ ಸರಿ, ಹಣೆ ಬರ ಬರ್ದಿರೋ ಬ್ರಹ್ಮ ಆದ್ರೂ ಸರಿ. ನಿಮಗೆ ನಾವ್ ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾವ್ ಈಗಿದ್ದೀಗ್ಲೇ ಹೊರಟ್ಬಿಡ್ತೀವಿ. ಲಹೇ ಸಿದ್ದೇಗೌಡ, ನಾಲ್ಗೆ ಮಿತಿ ಮೀರ್ತಾ ಇದೆ. ಮೈ ಮೇಲೆ ವರ್ಷಕ್ಕೆ ಜ್ಞಾನ ಇರ್ಲಿ. ಸಿದ್ದು, ಇನ್ನು ಒಂದ್ ಮಾತು ಆಡ್ಬೇಡ. ಬನ್ನಿ ಒಳಗೆ. ಬನ್ನಿ ಮೇಡಮ್ ಅವರೇ. ಆಹಾ, ಈ ವೆದರ್ಗೆ ಒಳ್ಳೆ ಸ್ಟ್ರಾಂಗ್ ಕಾಫಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮಾವ? ಹೌದಮ್ಮ, ಅದರಲ್ಲೂ ಚಂದನ ಮಾಡೋ ಕಾಫಿ ಅಂತೂ ಅದ್ಭುತ. ನೋಡಿ, ನೀವು ಹೇಳ್ತಾ ಇದ್ದಾಗೆ ಕಾಫಿ ರೆಡಿ. ಚಂದನ ಅವರೇ, ಇತ್ತೀಚೆಗೆ ನಿಮ್ಮಲ್ಲಿ ತುಂಬಾನೇ ಚೇಂಜಸ್ ಕಾಣ್ತಿದೆಯಲ್ಲ? ಹೌದಾ? ಏನು? ಹೌದು ಚಂದನ ಅವರೇ, ನೀವು ಮನೆಯಲ್ಲೇ ಇದ್ರು ಮುಸ್ಕು ಹಾಕೊಂಡು ಓಡಾಡ್ತಿದ್ರಿ, ಆದರೆ ಇವಾಗ ನಾರ್ಮಲ್ ಆಗೇ ಇದ್ದೀರಾ. ಈ ಚೇಂಜಸ್ಗೆ ಏನು ಕಾರಣ?
ತನು ಏನು ಪ್ರಶ್ನೆ ಅಂತ ಕೇಳ್ತೀಯ? ಚಂದನಗೆ ಮೊದಲು ನಾವೆಲ್ಲರೂ ಹೊಸಬ್ರು ಅನ್ನೋ ಭಾವನೆ ಇತ್ತು, ಅದಕ್ಕೆ ಸಂಕೋಚದಲ್ಲಿ ಓಡಾಡ್ತಾ ಇದ್ಲು. ಮನೆಯಲ್ಲಿ ಒಂದು ಫಂಕ್ಷನ್ ಆಯ್ತಲ್ಲ, ಆಗಿಂದ ನಾವೆಲ್ಲರೂ ಮನೆಯವರು ಅನ್ನೋ ಭಾವನೆ ಬಂದಿರಬೇಕು. ಅದಕ್ಕೆ ಸಂಕೋಚ ಇಲ್ಲದೆ ಆರಾಮಾಗಿ ಮನೆ ಪೂರ್ತಿ ಓಡಾಡ್ತಾ ಇದ್ದಾಳೆ. ಅವಳಿಗೆ ಹೇಗೆ ಬೇಕೋ ಹಾಗೆ ಓಡಾಡ್ಲಿ ಬಿಡು. ತನು, ಚಂದನ ನಮ್ಮ ಮನೆ ಮಗಳಿದ್ದ ಹಾಗೆ. ಅವಳು ಈ ಮನೆಯಲ್ಲಿ ಸ್ವತಂತ್ರವಾಗಿರ್ಬಹುದು. ಅದು ಹಾಗಲ್ಲ ಮಾವ. ತನು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ. ಯಾವಾಗಲೂ ಬೇಡದಿರೋ ವಿಚಾರದಲ್ಲ ನಿನಗೆ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ? ಅದು ಹಾಗಲ್ಲ ಕಣೋ. ಅವ್ರು ಯಾವತ್ತೂ ನೀನು ಎದುರುಗಡೆನೆ ಬಂದಿಲ್ಲ, ನೀನು ಅವ್ರ ಮುಖನೂ ನೋಡಿಲ್ಲ. ಆದರೆ ಇವಾಗ ಪರವಾಗಿಲ್ವಾ? ನೋಡಿದ್ರ ಎಷ್ಟು ಗಾಬರಿ ಆಗ್ತಿದ್ದೀರಾ? ನಾನು ಸುಮ್ಮನೆ ಹೇಳ್ದೆ. ತನು ಸ್ವಲ್ಪ ನೀನು ಮಾತಾಡದೆ ಸುಮ್ಮನೆ ಇರ್ತೀಯ. ತನು, ಇದನ್ನೆಲ್ಲ ಕೇಳಿದ್ರೆ ಚಂದನಿಗೆ ಬೇಜಾರಾಗಲ್ವಾ? ಮೊದಲೇ ಅವಳಿಗೆ ತನ್ನವರು ಅಂತ ಯಾರೂ ಇಲ್ಲ, ಇನ್ನು ನಾವು ಅವಳ ಮನಸ್ಸಿಗೆ ಬೇಜಾರು ಮಾಡಿದ್ರೆ ಹೇಗೆ? ಸಾರಿ ಮಾವ, ನಾನು ಇನ್ಮೇಲೆ ಈ ಥರ ಎಲ್ಲ ಕೇಳಲ್ಲ. ಸಾರಿ ಚಂದನ ಅವರೇ. ಪರವಾಗಿಲ್ಲ ಬಿಡಿ. ಚಂದನ, ಕಾಫಿನ ಸೂಪರಾಗಿ ಮಾಡಿದ್ಯಾ.